ಈಗ ನಾನು 6th ಸ್ಟ್ಯಾಂಡರ್ಡ್ ಪೊಯಮ್ ರೈನ್ಬೋ ಅದನ್ನ ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ಪೊಯಮ್ ಲೆಸನ್, ಪ್ರಿಪರೇಟರಿ ಆ್ಯಕ್ಟಿವಿಟಿ. ಲುಕ್ ಅಟ್ ದ ಪಿಕ್ಚರ್ ಅಟ್ ದ ರೈನ್ಬೋಸ್ ಆ್ಯಂಡ್ ಐಡೆಂಟಿಫೈ ದ ಕಲರ್ಸ್. ಇದು ರೈನ್ಬೋ ಪಿಕ್ಚರ್ ಅಲ್ವಾ? ಇದ್ರ ಕಲರ್ಸ್ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್, ಸೆಕೆಂಡ್, ಥರ್ಡ್ 7 ಕಲರ್ಸ್. ಆ 7 ಕಲರ್ಸ್ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಒಂದು ವರ್ಡ್ ಇದೆ, VABGYOR, ವಿಬ್ಗಯಾರ್ ಅಂತ. ವಿ ಅಂದರೆ ವೈಲೆಟ್, ಐ ಅಂದರೆ ಇಂಡಿಗೋ, ಬಿ ಅಂದರೆ ಬ್ಲೂ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂದರೆ ರೆಡ್. ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು ಮಕ್ಕಳು ಯಾವಾಗಲೂ. ವಿಬ್ಗಯಾರ್ ಅಂತ. ರೈನ್ಬೋ ಅಂದರೆ ವಿಬ್ಗಯಾರ್ ಕಲರ್ಸ್. ಓಕೆ, ನೌ ಲೆಟ್ ಅಸ್ ರೀಡ್ ದ ಪೊಯಮ್ ರೈನ್ಬೋ. ರೈನ್ಬೋ ಪೊಯಮ್ನ ಓದೋಣ. ಬೋಟ್ ಸೇಲ್ ಇನ್ ದ ರಿವರ್ಸ್. ನದಿಗಳಲ್ಲಿ ದೋಣಿಗಳು ತೇಲುತ್ತವೆ. ಆ್ಯಂಡ್ ಶಿಪ್ ಸೇಲ್ ಆನ್ ದ ಸೀಸ್. ಆದರೆ ಹಡಗುಗಳು ಸಮುದ್ರದ ಮೇಲೆ ತೇಲುತ್ತವೆ, ಹೋಗುತ್ತವೆ, ಟ್ರಾವೆಲ್ ಮಾಡುತ್ತೆ. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ. ಆದರೆ ಆಕಾಶದಲ್ಲಿ ತೇಲೋದು ಯಾವುದೋ ಮೋಡಗಳು. ಆ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್. ಅದು ಮಾತ್ರ ಎಲ್ಲದಕ್ಕಿಂತ ಚೆನ್ನಾಗಿರುತ್ತೆ. ದೋಣಿಗಳು ನದಿಗಳಲ್ಲಿ ನೀರು ತೇಲೋದು, ಸಮುದ್ರದಲ್ಲಿ ಹಡಗುಗಳು ತೇಲೋದು, ಎಲ್ಲದಕ್ಕಿಂತ ಚೆನ್ನಾಗಿರೋದು ಯಾವುದೋ ಮೋಡಗಳು ಆಕಾಶದಲ್ಲಿ ತೇಲೋದು, ಅದೆಲ್ಲದಕ್ಕಿಂತ ಚೆನ್ನಾಗಿದೆ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ನದಿಗಳ ಮೇಲೆ ಬ್ರಿಡ್ಜಸ್. ಏನು? ಆ್ಯಸ್ ಪ್ರೆಟಿ ಆ್ಯಸ್, ಬ್ರಿಡ್ಜಸ್ ಥರ. ಆ್ಯಸ್ ಪ್ರೆಟಿ ಆ್ಯಸ್ ಇಪ್ಲಿ. ತುಂಬ ನಿನಗೆ ಇಷ್ಟವಾಗಿ, ತುಂಬ ಖುಷಿಯಾಗಿದೆ ನೀನು ನೋಡೋಕ್ಕೆ. ಬಟ್ ದ ಬೌ ದಟ್ ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್. ಆದರೆ ಬೋ ಥರ ಒಂದು ಅದೇ ಕಾಮನಬಿಲ್ಲೇ ಅದು. ಬ್ರಿಡ್ಜಸ್ ಆನ್ ದ ರಿವರ್ಸ್ ಅಂದರೆ ಈ ಕಾಮನಬಿಲ್ ಬಗ್ಗೆನೇ ಹೇಳ್ತಾ ಇದೆ ಸೆಕೆಂಡ್ ಸ್ಟ್ಯಾನ್ಸ. ಅದು ಹೇಗಿದೆ ಅಂತೆ, ಬ್ರಿಡ್ಜಸ್ ಆನ್ ದ ರಿವರ್, ಸೇತುವೆ ಇದ್ದಂಗಿದೆ ನದಿಗಳ ಮೇಲೆ. ಆ್ಯಸ್ ಪ್ರೆಟಿ ಆ್ಯಸ್ ಇಪ್ಲಿ, ನಿಮಗೆ ಎಷ್ಟು ಬೇಕಾದ್ರೆ ಇಷ್ಟಪಡ್ಬೋದು, ಅಷ್ಟು ಚೆನ್ನಾಗಿದೆ. ಬಟ್ ದ ಬೋ ದಟ್ ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಓವರ್ ಟಾಪ್ ದ ಟ್ರೀಸ್. ಅದೇ ಆ ಕಾಮನಬಿಲ್ಲು ಬೋ ಬ್ರಿಡ್ಜಸ್ ಹೆವೆನ್ ಅಂದರೆ ಅದು ಒಂದು ಈಗ ಸ್ವರ್ಗಕ್ಕೆ ಒಂದು ಸೇತುವೆ ಕಟ್ಟದಂಗಿದೆ ಸೇತುವೆ. ಆ್ಯಂಡ್ ಓವರ್ ಟಾಪ್ಸ್ ದಟ್, ಎಲ್ಲ ಮರಗಳ ಮೇಲೆ ಹಾದು ಹೋಗುತ್ತೆ. ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಆಮೇಲೆ ಭೂಮಿಗೆ ಮತ್ತು ಆಕಾಶಕ್ಕೆ ಒಂದು ರೋಡ್ ಕಟ್ಟದಂಗೆ ಕಾಣುತ್ತೆ. ಬ್ರಿಡ್ಜ್ ಈಸ್ ಪ್ರೆಟಿಯರ್ ಫಾರ್ ದೆನ್ ದೀಸ್. ಇದು ನೋಡೋಕ್ಕೆ ಇದು ಕ್ಲೌಡ್ಸ್ಗಿಂತ ಇನ್ನೂ ಚೆನ್ನಾಗಿದೆ. ಇದು ಯಾವುದೋ ರೈನ್ಬೋ ಈ ಥರ ಇದೆಯಲ್ಲ, ಈ ರೈನ್ಬೋ. ಇದನ್ನು ಬರೆದವ್ರು ಯಾರು? ಪೊಯೆಟು ಕ್ರಿಸ್ಟಿನಾ ರೊಸೆಟ್ಟಿ. ಇದು ರೈನ್ಬೋ ಬಗ್ಗೆ ಪೊಯಮ್. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್, ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಯಾವ್ಯಾವುದು? ಸೇಲ್ ಅಂದರೆ ಟ್ರಾವೆಲ್. ಇನ್ನೇ ಬೋಟ್ ಆರ್ ಶಿಪ್ ಹೇಳಿದ್ನಲ್ಲ, ಬೋಟಲ್ಲಿ ಶಿಪ್ಪಲ್ಲಿ ಹೋದರೆ ಅದಕ್ಕೆ ಸೇಲ್ ಅಂತ ಹೇಳ್ತೀವಿ, ಟ್ರಾವೆಲ್ ಮಾಡೋದು. ಬೋ ಅಂದರೆ ಸಮಥಿಂಗ್ ದಟ್ ಈಸ್ ಇನ್ ದ ಶೇಪ್ ಆಫ್ ಎ ಲೆಟರ್ ಯು. ಯು ಅನ್ನೋದು ಯು ಆಕಾರ ಉಲ್ಟಾ ಕಲಿತಾಗ ಬೋ. ಬ್ರಿಡ್ಜ್ ಅಂದರೆ ಕನೆಕ್ಟ್. ಬ್ರಿಡ್ಜ್ ಯು ಕನೆಕ್ಟ್ ಮಾಡೋದು ಬ್ರಿಡ್ಜ್. ಓವರ್ ಟಾಪ್ ಅಂದರೆ ರೈಸ್ ಅಬೌವ್. ಓವರ್ ಟಾಪ್ ಅಂದರೆ ಓವರ್ ಟಾಪ್ ದ ಟ್ರೀಸ್ ಅಂತ ಹೇಳ್ತೀನಿ ನಾ, ಮರಗಳ ಮೇಲಾದೋಗುತ್ತೆ ಅಂದರೆ ರೈಸ್ ಅಬೌವ್. ಸೊ ಇದು ಆನ್ಸರ್ ಮಾಡಿ. ಬೋಟ್, ಶಿಪ್ಸ್ ಆ್ಯಂಡ್ ಕ್ಲೌಡ್ಸ್ ಆರ್ ಆಲ್ ಪ್ರೆಟಿ. ವಿಚ್ ಈಸ್ ದ ಪ್ರೆಟಿಯೆಸ್ಟ್ ಅಮಾಂಗ್ ದ್ಯಾಮ್? ಮೂರಲ್ಲಿ ಕ್ಲೌಡ್ಸ್. ವಾಟ್ ಇಸ್ ದ ಬೋ ಡೂ? ಬೋ ಏನು ಮಾಡುತ್ತೆ? ಇಟ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ ಅಲ್ವಾ? ಎಸ್, ಬೋತ್ ಎ ಆ್ಯಂಡ್ ಬಿ, ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಅರ್ತ್, ಅದು ಆಗುತ್ತೆ. ಸೊ ಇದಕ್ಕೆ ಆನ್ಸರು ಸಿ, ಬೋತ್ ಎ ಆ್ಯಂಡ್ ಬಿ. ವಿಚ್ ಈಸ್ ಮಚ್ ಪ್ರೆಟಿಯರ್ ದ್ಯಾನ್ ದ ಬ್ರಿಡ್ಜಸ್ ಆನ್ ದ ರಿವರ್ಸ್. ಬ್ರಿಡ್ಜಸ್ ಆನ್ ದ ರಿವರ್ಸ್ಗಿಂತ ತುಂಬ ಇನ್ನೂ ಪ್ರೆಟಿಯೆಸ್ಟ್ ಯಾವುದು? ದಟ್ ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಅರ್ತ್. ಬ್ರಿಡ್ಜಸ್ ಆನ್ ದ ರಿವರ್ಸ್ ಅಂದು ಅದಕ್ಕಿಂತ ಚೆನ್ನಾಗಿರೋದು ಭೂಮಿ ಮತ್ತು ಆಕಾಶ ಸ್ವರ್ಗವನ್ನು ಸೇರಿಸೋವಂಥ ಬ್ರಿಡ್ಜ್. ಎ ಆನ್ಸರ್. ಸೆಕೆಂಡ್ ಸ್ಟ್ಯಾನ್ಸ್ ಆಫ್ ದಿಸ್ ಪೊಯಮ್. ವಾಟ್ ಇಸ್ ದ ಪೊಯಮ್ ಕಂಪೇರ್ ದ ರೈನ್ಬೋ? ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಪೊಯಮಲ್ಲಿ ರೈನ್ಬೋನ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ? ಬ್ರಿಡ್ಜ್ಗೆ. ಬ್ರಿಡ್ಜಸ್ ಎಲೆವನ್ ಫ್ರಮ್ ಎವನ್ ಆ್ಯಂಡ್ ಓವರ್ ಬ್ರಿಡ್ಜಸ್ ಆ್ಯಂಡ್ ಆಲ್ಸೋ ಇಟ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಬ್ರಿಡ್ಜು ಮತ್ತು ರೋಡ್ ಎರಡಕ್ಕೂ ಕಂಪೇರ್ ಮಾಡಿದ್ದಾರೆ. ಲೆಟ್ಸ್ ಅಪ್ರಿಷಿಯೇಟ್. ಫೈನ್ ವರ್ಡ್ಸ್ ಇನ್ ದ ಪೊಯಮ್ ದಟ್ ರೈಮ್ ವಿತ್ ಸೀಸ್. ಸೀಸ್ಗೆ ರೈಮಿಂಗ್ ವರ್ಡ್ಸು ಕಂಡುಹಿಡಿಬೇಕು. ಡ್ರಾ ಎ ಪಿಕ್ಚರ್ ಇಲಸ್ಟ್ರೇಟಿಂಗ್ ದ ಥೀಮ್ ಆಫ್. ಈ ಪಿಕ್ಚರ್ನ ಬರೀಬೇಕು. ಈ ಪೊಯಮ್ ಹೆಂಗೆ ಇಲಸ್ಟ್ರೇಟ್ ಮಾಡಿದೆ? ರೈನ್ಬೋ ಇರಬೇಕು, ಟ್ರೀಸ್ ಇರಬೇಕು,
ನೀರಿರಬೇಕು, ಶಿಪ್ಸು, ಬೋಟ್ಸ್ ಇರಬೇಕು, ಕ್ಲೌಡ್ಸ್ ಇರಬೇಕು. ಇದೆಲ್ಲ ಒಳಗೂ ಒಂದು ಪಿಕ್ಚರ್ನ ಡ್ರಾ ಮಾಡುವ. ರೈನ್ಬೋ ಇರಬೇಕು. ಇಷ್ಟೂ ಒಂದು ಪಿಕ್ಚರ್ನ ಡ್ರಾ ಮಾಡಿ. ಫಸ್ಟ್ ಒಂದು 5 ವರ್ಡ್ಸ್ ಇನ್ ದ ಪೋಯಮ್ ದಟ್ ರೈಮ್ ಸೀಸ್. ಸೀಸ್ಗೆ ರೈಮಿಂಗ್ ವರ್ಡ್ಸ್ ಏನೇನಿದೆ ಪೋಯಮಲ್ಲಿ ನೋಡಿ. ಟ್ರೀಸ್, ಸೀಸ್, ಪ್ಲೀಸ್, ಟ್ರೀಸ್, ದೀಸ್, ಇದೆಲ್ಲನೂ ಸೀಸ್ ಇದೆಯಲ್ಲ. ನೆಕ್ಸ್ಟು ದೀಸ್ 4ನೇ ಲೈನು. ಆಮೇಲೆ ಸೆಕೆಂಡ್ ಲೈನ್ ಪ್ಲೀಸ್, ಟ್ರೀಸ್, ದೀಸ್, ಇದೆಲ್ಲ ರೈಮಿಂಗ್ ವರ್ಡ್ಸು. ಗೊತ್ತಾಯ್ತಲ್ವಾ ಸೀಸ್ಗೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.